ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮದಲ್ಲಿ ದುಷ್ಕರ್ಮಿಗಳ ಕೃತ್ಯದಿಂದ ಕನ್ನಡ ಪ್ರಾಥಮಿಕ ಶಾಲೆ ದಿಗ್ಭ್ರಮೆಗೊಳಗಾಗಿದೆ. ಶಾಲೆಯ ಒಳಗೆ ನುಗ್ಗಿದ ಕಿಡಿಗೇಡಿಗಳು ಪುಸ್ತಕಗಳನ್ನು ಬೆಂಕಿ ಹಚ್ಚಿ ಸುಟ್ಟು ಭಸ್ಮಗೊಳಿಸಿರುವ ಘಟನೆ ನಡೆದಿದೆ. ಘಟನೆಯಿಂದ ವಿದ್ಯಾರ್ಥಿಗಳು ಪಾಲಕರು ಆತಂಕಕ್ಕೆ ಒಳಗಾಗಿದ್ದಾರೆ. ಶಾಲೆಯಲ್ಲಿ ಸಿಸಿಟಿವಿ ವ್ಯವಸ್ಥೆ ಇಲ್ಲದಿರುವುದೇ ಈ ಘಟನೆಗೆ ಕಾರಣ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತಿ ಕಚೇರಿ ಎದುರು ಗ್ರಾಮದ ಮುಖಂಡರು ಧರಣಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಲಾ ಆಡಳಿತ ಮಂಡಳಿ ಹಾಗೂ ಗ್ರಾಮ ಪಂಚಾಯತಿ ನಿರ್ಲಕ್ಷ್ಯ ವಹಿಸಿದೆ ಎಂದು ಮಾಧ್ಯಮದ ಮುಂದೆ ಕಿಡಿಕಾರಿದ್ದಾರೆ. ತಕ್ಷಣವೇ ಶಾಲೆಗೆ ಸಿಸಿಟಿವಿ ಅಳವಡಿಸಿ ದುಷ್ಕರ್ಮಿಗಳನ್ನು ಪತ್ತೆ ಹಚ್ಚಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಸರ್ ಏನಿಲ್ರಿ, ನಾವು ಕರೋಶಿ ಗ್ರಾಮಸ್ಥರು. ಇದು ನಮ್ಮ ಕರೋಶಿ ಗ್ರಾಮ ಪಂಚಾಯತಿ ಇಡೀ ಸಾರ್ವಜನಿಕರ ಪಂಚಾಯತಿ ಇದ್ರು. ಇಲ್ಲಿ ಒಂದಿಷ್ಟು ಭ್ರಷ್ಟಾಚಾರ ನಡೆದಾಗ ನಮ್ಮ ಮಾಹಿತಿ ಕಾರ್ಯಕರ್ತರಾದಂಥ ಪುಂಡ್ಲಿಕ್ ಬಾಬನೆ ಅವರಾಗಲಿ, ಗಂಗಾರಾಮ್ ದೇವರಶಿರ ಆಗಲಿ, ಆಮೇಲೆ ನಮ್ಮ ಸಂತೋಷನ ಕೊಡುಗೆ ಆಗಲಿ, ಇನ್ನಿಷ್ಟು ಮುಖಂಡರು ಅದಾರ ರೀ. ಅವರು ಮುಖಂಡ್ರ ಒಂದಿಷ್ಟು ಏನೋ ಕೇಳ್ರಿ ಅಂದ್ರೆ ಅವ್ರ ಬಗ್ಗೆ ಗ್ರಾಮದಾಗ ಅಪಪ್ರಚಾರ ಹೇಳೋದು, ಇವರಿಂದ ಡೆವಲಪ್ಮೆಂಟ್ ಆಗೋಣಿಲ್ಲ, ಇವರಿಂದ ಇದಾಗೋಣಿಲ್ಲ, ಅದಾಗೋಣಿಲ್ಲ ಹೇಳೋದು. ನಾವೇನು ಹೇಳೋದ್ರಿ, ನೀವು ಡೆವಲಪ್ಮೆಂಟ್ ಮಾಡೋಕೆ ನಮ್ದು ಯಾವುದೋ ತಕರಿಲ್ಲ. ಆದರೆ ಡೆವಲಪ್ಮೆಂಟ್ ಹೆಸರಿನಲ್ಲಿ ನೀವು ರೊಕ್ಕ ತಿನ್ನಕತ್ರಿ, ದುಡ್ಡು ಹೊಡಿಯಾಕತ್ರಿ. ಯಾರ್ದು ಚರಂಡಿ ಎಲ್ಲೋ ಹೇಳಿ ಎಸ್ಟಿಮೇಟ್ ಮಾಡಿ ಎಲ್ಲೋ ಮಾಡಿ ಅದನ್ನು ಬಿಲ್ ತಕ್ಕೋದ. ಹಿಂಗೆ ಭಾಳಷ್ಟು ಭ್ರಷ್ಟಾಚಾರ ಆಗಿದವ್ರು, ದಾಖಲೆ ಕೊಡೋದವ್ರು ನಮ್ಮ ಕಡೆ. ಈಗಾಗಲೇ ಮನೆ ಒಂದು ಸಲ ಅಲಿಗೇಷನ್ ಮಾಡಿದ್ದು ರೀ. ಆದರೆ ಇವತ್ತು ಏನಾಗಿತ್ತಪ್ಪ ಅಂತಂದ್ರೆ ಕನ್ನಡ ಶಾಲೆದಾಗ ಕ್ಯಾಮ್ರಾ ಇಲ್ಲ ರೀ. ಸುಮಾರು 20ರಿಂದ 30 ಕ್ಯಾಮ್ರಾಗಳು ಊರಾಗ ಕುಣಿಸಿದಾರೆ ರೀ. ಆ ಕನ್ನಡ ಶಾಲೆ ಎಲ್ಲ ಗಂಡು ಮಕ್ಕಳ ಹೆಣ್ಮಕ್ಳ ಕಲಿಯಾಕೆ ಹೋಗ್ತಾರೆ ರೀ. ಅಲ್ಲಿ ಇಡೀ ಸಾರ್ವಜನಿಕರು ಇಡೀ ಗ್ರಾಮಸ್ಥರ ಮಕ್ಕಳೆಲ್ಲ ಇಲ್ಲಿ ಕಲಿಯಾಕಿದ್ದಾರೆ ರೀ. ಬಡವರು ಮಕ್ಕಳು ಅದಾರ ರೀ. ಅಲ್ಲಿ ಅವ್ರ ಕಲಿಯಾಕೆ ಹೋದಾಗ ಅಲ್ಲಿ ಏನೇನೋ ಅನೈತಿಕ ಚಟುವಟಿಕೆಗಳು ಆಗ್ತಾವೆ ರೀ. ಚಟುವಟಿಕೆ ಆದಾಗ ನಮ್ಮ ಸಾಮಾಜಿಕ ಹೋರಾಟಗಾರರಾದಂಥ ಪುಂಡ್ಲಿಕ್ ಬಾಬನೆಯವ್ರು ರೀ, ಒಬ್ಬ ದಲಿತ ಮುಖಂಡರು ಅದಾರ ರೀ. ಅವರು ಒಂದು ಮಾಹಿತಿ ಕೇಳ್ತಾರೆ ರೀ. ಇಲ್ಲಿ ಹಿಂಗೆ ಯಾಕೆ ಆಗೈತಿ, ಎದ್ರ ಸಂಬಂಧ ಆಗೈತಿ ಅನ್ನೋದು ಕೇಳಕ್ಕೆ ಹೋಗ್ತಾರೆ ರೀ. ಆಮೇಲೆ ನಂತರ ಇಲ್ಲಿ ಯಾಕೆ ಕ್ಯಾಮ್ರಾ ಕುಣ್ಸಣ್ಣ ಇಲ್ತಾಳೆ ಮಾಹಿತಿನೂ ಕೇಳ್ತಾರೋ, ಏನೇನೋ ಅಲಿಗೇಷನ್ ಮಾಡಿದಾರೆ ರೀ. ಅವರು CMಗೂ ಏನೋ ಹಾಕಿದಾರಂತಾರೆ, ಏನೋ ಅದು ನಮ್ಗೆ ಗೊತ್ತಿಲ್ಲ. ಅದ್ರ ನಂತರ ಇವ್ರ ಮ್ಯಾಗೆ ಏನು ಮಾಡತ್ತಾರಂದ್ರೆ ಇವತ್ತು ಅದು ಮನೆ ಯಾರೋ ಪುಸ್ತಕ ಸುಟ್ರಿ ಇಲ್ಲಿ ಒಳಗೆ ಶಾಲೆ ಒಳಗೆ ಬೆಂಕಿ ಎತ್ತಿದ್ರಿ. ಯಾರು ಹಚ್ಚಿರೋ ಕಿಡಿಗಿಡಿಗಳು ನಮ್ಗೆ ಗೊತ್ತಿಲ್ಲ ರೀ. ಆದರೆ ಇವತ್ತು ಎಲ್ಲ ಅದನ್ನ ಏನು ಮಾಡ್ತಾರೆ, ಈಗ ಸರಿ ಅಂತಂದ್ರೆ ಇವ್ರು ನಾಟಕಸುವಂಥ ಕೆಲಸ ಮಾಡಿದಾರೆ. ನಾವೇನಂತೀವಿ, ಅವ್ರು ಪಾಪ ಹೋರಾಟ ಮಾಡಿದಾರೆ ಅಂದ್ರೆ ಹೋರಾಟ ಮಾಡೋರು ನೀವು ಅಟಕಾಸವ್ರದ್ರಿ. 2 ದಿನ ಇದು ನಿಮ್ಮ ದಬ್ಬಾಳಿಕೆ ನಡೆಯುತ್ತೆ ಈ ಗ್ರಾಮದಾಗ. ಅದಕ್ಕೆ ನಾವೇನದ ಅಧಿಕಾರಿಗಳು ಎಲ್ಲಿ ತನಕ ಕ್ಯಾಮ್ರಾ ಕುಣಿಸೋದಿಲ್ಲ ಅಲ್ಲಿ ತನಕ ನಾವು ಇಲ್ಲಿಂದ ಹೇಳೋದಿಲ್ಲ ರೀ. ಮತ್ತು ಏನು ಭ್ರಷ್ಟಾಚಾರ ಆಗೈತಿ, ನಾವೇನು ಇದು ಮಾಡಿದೆವು, ಏನು ಅಲಿಗೇಷನ್ ಮಾಡಿದೆವು, ಎಲ್ಲಿ ಡೆವಲಪ್ಮೆಂಟ್ ನಮ್ಮಿಂದ ನಿಂತಿದ್ದು ಅನ್ನೋದು ತೋರಿಸ್ಕೊಡ್ಬೇಕು. ತೋರಿಸಿದಾಗ ನಾವು ಇಲ್ಲಿಂದ ಹೇಳಂಗಿಲ್ಲ ರೀ. ನಿಮ್ಮ ಹೆಸರು ದಯಮಾಡಿ ತಾವು ಮಾಧ್ಯಮದವ್ರು ನಮಗೆಲ್ಲ ಬೆಂಬಲ ನೀಡಬೇಕು. ನನ್ನ ಹೆಸರು ವಿನಾಯಕ್ ಮುಂಡೆ ಅಂತಾರೆ, ಶ್ರೀರಾಮಸೇನ ತಾಲೂಕು ಅಧ್ಯಕ್ಷರು. ಏನು ಮಾಡಿದವಪ್ಪ ಅಂದ್ರೆ ಎಲ್ಲೆಲ್ಲಿ ಅವ್ಯವಹಾರ ಆಗೈತಿಲ್ಲ ಅದನ್ನು ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ನಮಗೆ ಬೆಳಗಾಗಲಿ ನಾವೆಲ್ಲ ಕೂಡಿಸಿ ಮಾಡಕತ್ತಿದ್ದವು. ನಮ್ಮ ಉದ್ದೇಶ ಅನ್ಯಾಯದ ವಿರುದ್ಧ ಅಷ್ಟೇ ಐತಿ. ಎಲ್ಲೆಲ್ಲಿ 2 ನಂಬರ್ ಆಗೈತಿ ಅದ್ರ ವಿರುದ್ಧ ಅಷ್ಟೇ ಐತಿ. ಡೆವಲಪ್ಮೆಂಟ್ಗೆ ನಮ್ದು ಯಾವುದೇ ತಕರಾರಿಲ್ಲ. ಆದರೆ ಏನಾಗೈತೆ ಅಂದ್ರೆ ಇವ್ರ ಊರಾಗ ಯಾವುದೇ ಕೆಲಸ ಆಗನಿಲ್ಪ ಯಾಕಂತ ಕೇಳಿದಾಗ ಅವ್ರ ತಕರಾರು ಮಾಡಕತ್ತವ್ರು, ಅವ್ರ ಅಲಿಗೇಷನ್ ಮಾಡಿದವರು. ಅವ್ರ ಅಲಿಗೇಷನ್ ಮಾಡೋದ್ರಿಂದ ಊರಾಗ ಡೆವಲಪ್ಮೆಂಟ್ ಕೆಲಸ ಆಗಾನಿಲ್ಲ ಅಂತಕ್ಕಂತಹ ನಮ್ಮ ಹೆಸರು ಖರಾಬ್ ಮಾಡ್ತಕ್ಕಂಥ ಕೆಲಸ ನಡೆದೈತಿ. ನಾವೇನು ನಡೆದವು, ನಾವು ಪಂಚಾಯತಿ ಮುಂದೆ ಕೂತಿದ್ದಾವೆ. ಈಗ ನಾವು ಏನು ಡೆವಲಪ್ಮೆಂಟಿಗೆ ತ್ರಾಸು ಮಾಡಿದವು ಅನ್ನೋದು ನಮಗೆ ತೋರಿಸ್ಬೇಕು. ಪಂಚಾಯತಿಯವರು ನಾವು ಏನು ಡೆವಲಪ್ಮೆಂಟಿಗೆ ತ್ರಾಸು ಮಾಡಿದೆವು, ನಮ್ಮಿಂದ ಏನು ತೊಂದರೆ ಆಗೈತಿ, ಮತ್ತು ನೀವು ಎಷ್ಟು ಕರೆಕ್ಟ್ ಕೆಲಸ ಮಾಡಿದಿರಿ, ನೀವು ಎಷ್ಟು ಸತ್ಯ ನಿಷ್ಠೆಯಿಂದ ದುಡ್ದಿರಿ, ಅದು ನಮ್ಗೆ ಗೊತ್ತಾಗಬೇಕಾಗಿ. ಜನರಿಗೆ ನಾವೇನಾದರೂ ತಪ್ಪು ಮಾಡಿದ್ದು, ಡೆವಲಪ್ಮೆಂಟ್ಗೆ ಏನಾದರೂ ನಾವು ತಕರಾರು ಮಾಡಿದ್ದು ಅಂದ್ರೆ ಊರಿಂದ ನಮ್ಮನ್ನು ಬಹಿಷ್ಕಾರ ಹಾಕಿರ್ಬೇಕು. ನಾವು ಊರು ಬಿಟ್ಟು ಹೋಗ್ತಾ ಇರೋದು, ನಾವು ಊರಾಗಿರಂಗಿಲ್ಲ. ಆದರೆ ನಮ್ಮ ಹೆಸರು ಕೆಡಿಸೋಂಥ ಕೆಲಸ ಮಾಡಿದ್ರು. ಮತ್ತು CC ಕ್ಯಾಮ್ರಾ ಕುಣಿಸಿದಂಥ 6 ತಿಂಗಳ ನಾವು ನಮ್ಗೆ ಏನು ಮಾಡಿದ್ದಂದ್ರೆ ಈಗಾಗಲೇ ಮನವಿ ಮಾಡಿದ್ದ ಮಾನ್ಯ ಮುಖ್ಯಮಂತ್ರಿಯವರಿಗೂ ಸಹ ಲೆಟರ್ ಬರ್ದ. 6 ತಿಂಗಳಾಯ್ತು ನೋಡಿರಿ. ಎಲ್ಲಿ ಬೇಕಾದಲ್ಲಿ ನೀವು CC ಕ್ಯಾಮ್ರಾ ಕುಣಿಸಿದ್ದೀರಿ, ಅದಕ್ಕೆ ನಾವು ಕೇಳಿಲ್ಲ. ಒಂದು ಶಾಲ್ಯಾಗ ಅಲ್ಲಿ ಅನೈತಿಕ ಘಟನೆಗಳು ನಡೀತಾ ಇದ್ದಾವೆ, ಅದ್ರ ಬಗ್ಗೆ ನೀವು ಯಾಕೆ ಕೇರ್ ಮಾಡೋನಿಲ್ಲ? ಇವತ್ತು ನೋಡಿರಿ 130 ವರ್ಷ ನಮ್ಮ ಶಾಲೆಗೆ ಪುರಾತನವಾದಂಥ ಇದು ಶಾಲೆ ಇತಿಹಾಸ ಐತಿ. ಅದನ್ನು ಶತಮಾನೋತ್ಸವ ಸಕಟ್ ನಮ್ಮ ಊರಾಗ ಯಾರೂ ಮಾಡಲಿಲ್ಲ. ಅಂಥ ಒಂದು ಇತಿಹಾಸ ಇರ್ತಕ್ಕಂಥ ಶಾಲೆಯನ್ನು ಇವತ್ತು ಜನಗಳು ಮನ್ಕೋತ ವ್ಯವಸ್ಥೆ ಆಗಿಬಿಟ್ಟಿದೆ. ಅಲ್ಲಿ ಕಂಪೌಂಡ್ ಸರಿಯಾಗಿಲ್ಲ, CC ಕ್ಯಾಮ್ರಾ ಇಲ್ಲ, ಆಟದ ಮೈದಾನ ಇಲ್ಲ, ಶಾಲೆ ಕೊಠಡಿಗಳೆಲ್ಲ ಸೋರಾಕತ್ತಿದ್ದಾವು. ನಾವೇನು ಮಾಡಕತ್ತಿದ್ದಾವು, ಈ ಕ್ಷೇತ್ರದ ಶಾಸಕರು ಬದುಕಿದಾರಿಲ್ಲ. 20 ವರ್ಷ ಆತ ಅವ್ರು ಅಧಿಕಾರ ಮಾಡಕತ್ತಿದ್ದಾರೆ. ಒಂದೊಂದು ವರ್ಷಕ್ಕೆ ಒಂದೊಂದು ರೂಮ್ ಕಟ್ಟಿದ್ರೆ ನಮ್ಮ ಶಾಲೆ ಡೆವಲಪ್ಮೆಂಟ್ ಆಗ್ತಿತ್ತು. ಇದ್ರ ಬಗ್ಗೆ ಶಾಸಕರು ಸಕಟ ಇದ್ರೊಳಗೆ ಏನು ಅಂದ್ರೆ ಒಂದು ಮುತುವರ್ಜಿಯನ್ನು ಕಡಿಮೆ ವಹಿಸಿದಾರೆ. ಮತ್ತು ಪಂಚಾಯತಿಯವರು ಅಂತೂ ಮುತುವರ್ಜಿ ವಹಿಸಿಲ್ಲ. ಶಿಕ್ಷಣ ಇಲಾಖೆಯವರಂತೂ ಹಾಗೆ ನೋಡೋಣಿಲ್ಲ ಅಲ್ಲಿ. ವರದಿ ಬ್ರಹ್ಮಾನಂದ ಪತ್ತಾರ, F9 ನ್ಯೂಸ್ ಕನ್ನಡ, ಕರೋಶಿ.